ಝೂಗಳಿವೆ. ನಮ್ಮ ಇಡೀ ಕರ್ನಾಟಕದಲ್ಲಿ 9 ಝೂಗಳಿವೆ. 9 ಝೂಗಳು ಅಂತಂದ್ರೆ 5,000 ಪ್ರಾಣಿಗಳು. ಪ್ರಾಣಿಗಳಿಗೆ ಕೋವಿಡ್ಗೆ ಏನು ಸಂಬಂಧ ಅಂತ ಕೇಳ್ತೀರಾ? ನಾವು 9 ಝೂ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ. ಅವ್ರು ತಗೊಳ್ಳೋ ಟಿಕೆಟಿಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದಾಯ ಇರ್ಬೋದು, ಅದನ್ನು ನೋಡ್ಕೊಳ್ಳೋದ್ರಿಂದ ಅವ್ರಗಳಿಗೆ ಹೋಗುವಂಥ ಒಂದು ಸಂಬಳ ಇರ್ಬೋದು, ಇದೆಲ್ಲ ಅದೊಂದು ಸೈಕಲ್ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಸೇರ್ತಾರೆ. ಆದರೆ ಈಗ 1.5 ವರ್ಷದಿಂದ ಇಡೀ ಝೂಗಳಿಗೆ ತುಂಬಾ ಸಂಕಷ್ಟಗಳಿವೆ. ಸಂಕಷ್ಟ ಅಂದ ತಕ್ಷಣ ಎಲ್ರಿಗೂ ನಾವು ಹೇಳ್ತಾರೆ ಏನಾರು ಮಾಡಿ ಮತ್ತೆ ಇಲ್ಲ, ಅದ್ರದ್ದೇನಿಲ್ಲ. ಸಿಂಪಲ್ ಆದಂತ ಒಂದು ಸಣ್ಣ ಒಂದು ಸಹಾಯ ಹಸ್ತ ಅಂತ ಹೇಳ್ಬೋದು. ಇಲ್ಲ, ಅದು ಸಹಾಯ ಅನ್ನೋದಕ್ಕಿಂತ ಒಂದು ಪ್ರೀತಿ ಅಂತ ಹೇಳ್ಬೋದು. ಏನಕ್ಕೆ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರ ಮನೇಲೂ ಪ್ರಾಣಿಗಳು ಸಾಕಕ್ಕಾಗಲ್ಲ. ಆದ್ರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗ್ ಮಾಡಿ. ಹೇಗೆ ಅಂತ ಹೇಳ್ತೀರಾ? ಬನ್ನಿ ಹೇಳ್ತೀನಿ. ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತಿದ್ದೆ. ಒಂದು ಲವ್ ಬರ್ಡ್ ಅದು, ಅದಕ್ಕೆ 1,000 ರೂಪಾಯಿ. ಅದೇ ನೀವು ಹುಲಿ ಸಾಕ್ತೀನಿ ಅಂತ ಹೇಳಿ 1 ಲಕ್ಷ ರೂಪಾಯಿ. ಆನೆ ತಗೊಂಡ್ರೆ 1,75,000 ರೂಪಾಯಿ. ಆದ್ರೆ ಇದಿಷ್ಟೂ ಕೂಡ 1 ವರ್ಷಕ್ಕೆ ನೀವು ಕೊಡೋದು, ತಿಂಗಳ ಅಲ್ಲ. ಆದ್ರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ, ಈ ಮೃಗಗಳನ್ನ ಬೆಳೆಸೋದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಇಡೀ ಕರ್ನಾಟಕ